ಕುತ್ಕೊಳ್ಳೋಣ, ಯಾವತ್ತು ಡ್ರೋನ್ ಕೊಡ್ತೀವಿ ಅಂತ ಹೇಳ್ತೀವಿ, ಯಾವತ್ತು ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತೀವಿ, ನಿನಗೋಸ್ಕರ ಸ್ಪೆಷಲಾಗಿ ಕೂತ್ಕೊಂಡು ನಾವು ಬೇಗ ಮಾಡ್ಕೊಡ್ತೀವಿ ಅಂತೆಲ್ಲ ಮಾತಾಡಿದ್ದೀನಿ. ನಾನು 15 ದಿನದಿಂದನೂ ಮಾತಾಡಿದ್ದೀನಿ, ನಿನ್ನೆ ರಾತ್ರಿನೂ ಕೂಡ ಅದನ್ನೇ ಮಾತಾಡಿದ್ದೀನಿ. ಬಟ್ ಈ ಪ್ರಯಾಗ್ ಅನ್ನುವಂಥವ್ರು, ಇವಾಗ ನಾನು ನಿಮಗೆ ಒಂದು ವಾಯ್ಸ್ ಮೇಲ್ ಕೇಳಿಸ್ತೀನಿ ಸ್ನೇಹಿತರೆ, ನೀವು ಕೇಳಿಸ್ಕೋಬೋದು, ನೀವೇ ಜಡ್ಜ್ ಮಾಡ್ಬೋದು ಅವರು ಪ್ರಯಾಗ್ ಯಾವ ಥರ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಆಯಿತಾ, ನೋಡಿ ಪ್ರಯಾಗ್ ಯಾಕೆ ಬೇಕು ಇದು ವಿಷಯ ಅಂತ ಅಂದ್ಬಿಟ್ಟು. Hello? Okay, wait, just tell me now. Yeah, sir, get free and call me. Uh-huh. Get free and call me, okay? No, I'm the female party, just I'm coming out, wait. Tell me. ನೋಡಿ, ಇದು ಡಾಕ್ಟರ್ ಪ್ರಯಾಗ್ ಅವ್ರು ಮಾತಾಡ್ತಿರೋದು. All of the directors came and we got a call from Sagar and Madhav. Okay. And ನೋಡಿ ಸ್ನೇಹಿತರೆ, ವಿ ಗಾಟ್ ಎ ಕಾಲ್ ಅಂತ ಹೇಳ್ತಿದ್ದಾನೆ, ಅವನೇ ನನಗೆ ಕಾಲ್ ಮಾಡಿರೋದು. ಅವ್ನು ಯಾವ ಥರ ಹೇಳ್ತಾನೆ ಅಂತ ಒಂದೊಂದು ವಿಷಯನೂ ಹೇಳ್ತಾ ಹೋಗ್ತೀನಿ ನೋಡಿ. they requested us to wait for Pratap to come out. They're playing strategy. Take it from me. The way they've chatted with me personally, as if you are the villain. In the media, they're telling you are the villain. Now they're requesting you backside. Exactly. So it's up to you. Whom you trust? You come out. I don't trust them at all, sir. But what they requested us, they even requested my dad. They told that please let Pratap come out. We are giving you a date. They told me that before 30th of everything, they will settle this thing. Even Sagar has some amount pending, right? He told me that he will be sending me in return that his amount will be cleared later on after all of my amount is cleared. Take it from me. They are putting a trap. Because the way if it was so good, why he has to go and tell to media that you are fraud? ನೋಡಿ ಸ್ನೇಹಿತರೆ, ಫ್ರೆಂಡ್ಸ್, ನಾನು ಸಾರಂಗ್ನ ಫ್ರಾಡ್ ಅಂತ ಹೇಳಿದ್ದೀನಿ ಅಂತ ಪ್ರವೋಕ್ ಮಾಡ್ತಾ ಇದ್ದಾರೆ. ನಾನು ಯಾವ ಮೀಡಿಯಾದಲ್ಲೇ ಆಗಲಿ ಎಲ್ಲಿ ಆಗಲಿ ನಾನು ಅವ್ರ ಬಗ್ಗೆ ನಾನು ಫ್ರಾಡ್ ಅಂತ ಹೇಳಲೇ ಇಲ್ಲ. ಈವನ್ ನಾನು ನೋಡಿ ಅವನೇ ಒಪ್ಕೊಳ್ತಾ ಇದ್ದೆ, ನಾನು 30ನೇ ತಾರೀಕು ಕೂತ್ಕೊಂಡು ಮಾತಾಡೋಣ ಅಂತ ಹೇಳ್ತಿದ್ದೀನಿ ಅಂತ ಅಂದ್ಬಿಟ್ಟು. ಓಕೆ, ಎಲ್ಲ ಕ್ಲಿಯರಾಗಿ ನಾನು ಮಾಧ್ಯಮದ ಮುಂದೆನೂ ಹೇಳ್ತಾ ಇದ್ದೀನಿ, ಎಲ್ಲನೂ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿ ಪ್ರವೋಕ್ ಮಾಡ್ತಿರೋದನ್ನ ನೋಡಿ. But the thing is, sir, if I get so what happened is they told me that they will arrange a ticket on final and they want us to wait. So I know Sagar where he lives, even Madhav where he lives, but they told me that please at least wait till 28th, you will get a final call from Pratap, and they on behalf of Dronark as the directors, they promised that it will get cleared in 30th. So this was my dad's words that if you can wait till 30th, it will be peaceful for both of the parties, right? I'm telling you, ನೋಡಿ ಹೇಗೆ ಪ್ರವೋಕ್ ಮಾಡ್ತಾ ಇದ್ದಾರೆ. Put a complaint. You give me 30th, we'll take a complaint back. ಪ್ರಯಾಗ್ ಅವ್ರು ಮಾತಾಡ್ತಾ ಇರೋದು. The complaint is something legal thing you've done. They will tell, look, how many months they are made to wait. ಇವಾಗ ನಾನು ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೀನಿ, ಸಾರಂಗ್ ಮಾನೆ ದಯವಿಟ್ಟು ಕಂಪ್ಲೇಂಟ್ ಮಾಡಿ, ದಯವಿಟ್ಟು ಲೀಗಲಾಗಿ ಫೈಟ್ ಮಾಡೋಣ, ಯಾರು ಕರೆಕ್ಟು ಅಂತ ಅಂದ್ಬಿಟ್ಟು ಕೋರ್ಟ್ ತೀರ್ಮಾನ ಮಾಡಲಿ. ದಯವಿಟ್ಟು ಯಾವುದೋ ಒಂದು ವ್ಯಕ್ತಿಗೋಸ್ಕರ ಪ್ರವೋಕ್ ಆಗಿ ಮಾತಾಡುವಂಥದ್ದಲ್ಲ. ಈ ಆಡಿಯೋ ರೆಕಾರ್ಡಿಂಗ್ನ ನಾನು ಅವ್ರಿಗೆ ಕಳಿಸ್ತೀನಿ, ಅವರೆಲ್ಲನೂ ಪ್ಲೇ ಮಾಡ್ತಾರೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಅವ್ರ ಟೈಮ್ ವೇಸ್ಟ್ ಮಾಡೋದು ಬೇಡ, ನನ್ನ ಟೈಮ್ ವೇಸ್ಟ್ ಮಾಡೋದು ಬೇಡ. ಈ ಆಡಿಯೋದಲ್ಲಿ ಏನಿದೆ ಅನ್ನುವಂಥದ್ದನ್ನ ನೀವೇ ಡಿಸೈಡ್ ಮಾಡಿ. ಆ ವ್ಯಕ್ತಿ ಪ್ರಯಾಗ್ ಅನ್ನೋರು ಯಾವ ಥರ ಪ್ರವೋಕ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೀವೇ ಅರ್ಥ ಮಾಡ್ಕೊಳ್ಳಿ. ನಿನ್ನೆ ಒಂದು ಮಾತು ಹೇಳಿದ್ದೆ, ಯಾರೋ ಬಿಗ್ ಬಾಸಲ್ಲಿ ಇವ್ರನ್ನ ವಿನ್ ಮಾಡೋಕ್ಕೋಸ್ಕರ ಪ್ರವೋಕ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, ಅಂದರೆ ಪಿತೂರಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, ನಾನು ಇವ್ರು ವಿನ್ ಆಗಬಾರ್ದು ಅಂತ ಅಂದ್ಬಿಟ್ಟು ಪಿತೂರಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಬೇರೆ ಯಾರೋ ಅಲ್ಲ ಸ್ನೇಹಿತರೆ, ಈ ಪ್ರಯಾಗೇನೇನೆ ಅಲ್ಲ. ಪ್ರಯಾಗ್ ವಿನ್ ಆಗ ಅವ್ರಿಗೆ ಏನು ಸಂಬಂಧ? ಮೇ ಬಿ ನನ್ನ ಅಸಂಪ್ಷನ್ ಇದು, ಯಾರೋ ತಪ್ಪು ಅನ್ಯತಾ ಭಾವಿಸ್ಬಾರ್ದು. ಯಾರು ಅವ್ರಿಗೆ ಏನು ಮಾಡ್ತಾ ಇದ್ದಾರೋ ಅಥವಾ ಅದರಿಂದ ಏನು ಲಾಬಿ ಮಾಡ್ಕೊಳ್ತಿದ್ದಾರೋ ನನಗೆ ಅರ್ಥ ಆಯ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ನೀವು ಅಬ್ಸರ್ವ್ ಮಾಡ್ಬೋದು, ಅವ್ರ ವಿಡಿಯೋಗಳನ್ನ, ಪ್ರಯಾಗ್ ವಿಡಿಯೋಗಳನ್ನ ನೀವು ನೋಡ್ಬೋದು, ಎಲ್ಲ ವಿಡಿಯೋಗಳನ್ನ ನೋಡಿ, ಪ್ರೀವಿಯಸ್ ವಿಡಿಯೋ. ಅವ್ರಿಗೆ ಒಂದು ಸ್ವಲ್ಪ ಸ್ಟಮಕ್ ಪೈನ್ ಆಯಿತು ಅಂತ ಅಂದ್ಬಿಟ್ಟು ಅವ್ರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದ ತಕ್ಷಣನೇ ಅದ್ರ ಬಗ್ಗೆ ಒಂದು ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ. ಅವ್ರ ಬಗ್ಗೆ ಏನಾದರೂ ಒಂದು ಸಿಂಪತಿ ಹತ್ತಿ ಮಾತಾಡಿದ್ದಾರೆ ಅಂತ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾರೆ.
ಆಯ್ತಾ. ಏನಾದರೂ ಒಂದು ಅವ್ರ ತಂದೆ ತಾಯಿ ಬಗ್ಗೆ ಬಂದು ಹೋದಾಗ ಅವಾಗ ಒಂದು ವಿಡಿಯೋ ಮಾಡಿ ಹೇಳ್ತಾರೆ ಅಂದ್ರೆ ಅವ್ರ ಉದ್ದೇಶ ಏನಾಗಿತ್ತು, ಇವರಿಗೆ ತೇಜೋವಧೆ ಮಾಡಬೇಕು ಅನ್ನುವಂಥದ್ದು ಅವ್ರದ್ದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇವಾಗ ಕೊನೆ ಮೂಮೆಂಟ್ ಅಲ್ಲಿ ಈ ಸಾರಂಗಮಾನಿ ಅನ್ನೋಂಥವ್ನು ಇವತ್ತಲ್ಲ ಅವ್ರು ಭೇಟಿ ಮಾಡಿದ್ದು, ನಿಮ್ಗೆ ಅದು ಮಾಹಿತಿ ಇರಲಿ. ನನ್ನನ್ನು ಯಾವತ್ತು ಭೇಟಿ ಮಾಡಿದ್ರು, ನನಗೆ ಕಾಲ್ ಮಾಡಿದ್ರು ಒಂದು ತಿಂಗಳಿಂದೆ, ನನ್ನನ್ನು ಕಾಲ್ ಮಾಡಿ ಅವ್ರದ್ದು ಏನೇ ಪ್ರಾಬ್ಲಮ್ ಇದ್ರು ಹೇಳಿ ನಾನು ಸಾಲ್ವ್ ಮಾಡ್ಕೊಡ್ತೀನಿ, ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಅಂತ ಅಂದ್ಬಿಟ್ಟು ನಾನು ಚೆನ್ನಾಗಿ ಹೇಳಿದೆ ಅವ್ರಿಗೆ. ಸುಮಾರು ಒಂದು 20-25 ನಿಮಿಷ ಮಾತಾಡಿದ್ರು ನನ್ನ ಜೊತೆ. ನಾನು ಕ್ಲಿಯರಾಗಿ ಹೇಳಿದೆ, ನನಗೂ ಪ್ರತಾಪ್ ಸರ್ಗೂ ಯಾವುದೇ ಥರದ ಮನಸ್ತಾಪ ಇಲ್ಲ ಅಂತ. ಕೆಲವು ವಿಚಾರ ಹೇಳಬೇಕು, ಗಂಡ ಹೆಂಡತಿ ಅಂದಾಗಲೇ ಜಗಳ ಆಡ್ತಾರೆ. ಹೌದು. ಇನ್ ಬಿಸ್ನೆಸ್ ಪಾರ್ಟ್ನರ್ಸ್ ಅಂತ ಹೇಳಿದ್ರೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ನಾವೊಂದೊಂದ್ಸರಿ ಮಾತಾಡಿದ್ದೋ ಬೇಜಾರು ಮಾಡ್ಕೊಂಡಿದ್ದೋ ಏನೇನೋ ವಿಷಯಕ್ಕೆಲ್ಲ ಆಗಿತ್ತು. ಅದನ್ನೆಲ್ಲ ಇಟ್ಕೊಂಡು ಇವ್ರು ನನ್ನನ್ನು ಪ್ರವೋಕ್ ಮಾಡ್ತಾ ಇದ್ದಾರೆ ಏನಂತ. ಅವ್ರು ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡಿದ್ದಾರೆ, ನಿಮ್ಮ ಬಗ್ಗೆ ನನಗೆ ಗೊತ್ತು, ನಿಮಗೆ ತುಂಬ ಅನ್ಯಾಯ ಆಗಿದೆ, ಹಾಗೆ ಹೀಗೆ, ಅವನೊಬ್ಬ ಫ್ರಾಡು, ಅವ್ನು ಸೈಂಟಿಸ್ಟ್ ಎಲ್ಲ ಹಾಗೆ ಹೀಗೆ ಅಂತೆಲ್ಲ ನನ್ನ ಹತ್ರ ಮಾತಾಡಿದ್ರು. ನಾನು ಹೇಳಿದೆ, ನೋಡಿ ನಿಮ್ಮ ಲಿಮಿಟಲ್ಲಿ ನೀವಿರಿ, ಅರ್ಥ ಆಯ್ತಾ. ಪ್ರತಾಪ್ ಸರ್ ಏನು ಅಂತ ನನಗೆ ನೀವೇನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ನಾನು ಅವ್ರನ್ನ 5 ವರ್ಷದಿಂದನೂ ನೋಡ್ತಾ ಇದ್ದೀನಿ. 2019ರಿಂದ ನನಗೆ ಪರಿಚಯ ಅವರು ಯಾವತ್ತು ಈ ಇನ್ಸಿಡೆಂಟ್ ನಡೀತಲ್ಲ, ಕೋವಿಡ್ ಇನ್ಸಿಡೆಂಟ್ ನಡೆದಾಗ್ಲೂ ಕೂಡ ಅವ್ರು ನಮ್ಮ ಜೊತೆನೇ ಇದ್ದದ್ದು. ನಾವು ಅವರೆಲ್ಲ ಜೊತೆನೆಲ್ಲ ಇದ್ದದ್ದು. ನಾವು ಅವ್ರು ಅಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚ ಅವ್ರನ್ನ ನಂಬಲಿಲ್ಲ ಅಂತಂದ್ರೆ ಅವ್ರ ಜೊತೆ ಇದ್ದಂಥವ್ರು ನಾವು ಅವತ್ತಲ್ಲ ಯಾವತ್ತೂ ಕೂಡ ಅವರು ನಮಗೆ ಏನು ಮಾಡಲ್ಲ, ಅವ್ರ ಕ್ಯಾರೆಕ್ಟರ್ ಏನು ಅಂತ ನಮಗೆ ಗೊತ್ತು, ಅದಕ್ಕೆ ನೀವು ಲೇಪ ಹಾಕೋಕೆ ಹೋಗ್ಬೇಡಿ ನಾನು ಅಂತ ಅಂದ್ಬಿಟ್ಟು ಚೆನ್ನಾಗಿ ಬೈದೆ ಅವರಿಗೆ. ಬೈದಾದ್ಮೇಲಿಂದ ಅವ್ರು ನನಗೆ ಫೋನ್ ಮಾಡೋದು ನಿಲ್ಲಿಸ್ಬಿಟ್ರು. ಬಟ್ ಕೋರ್ಟ್ ಮೇಲೆ ಕೇಸ್ ಹಾಕಿದ್ದೀನಿ, ಅದು ಇದು ಅಂದರು. ಸರಿ ಆಯಿತು, ಬಂದು ಕೋರ್ಟಲ್ಲಿ ಮಾತಾಡೋಣ ಅಂತ ಅಂದ್ಬಿಟ್ಟು ನಾನು ಕೇಳಿದೆ, ಬೀಯಿಂಗ್ ಎ ಗೌರ್ಮೆಂಟ್ ಅಫಿಷಿಯಲ್ ನೀವು ಯಾಕೆ ಈ ಥರ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ನನಗೆ ಕೇಸ್ ಬಂದೈತೆ, ನಾನು ನ್ಯಾಯ ಕೊಡ್ಸೋಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಾರೆ. ಈ ವ್ಯಕ್ತಿ ಕ್ಯಾರೆಕ್ಟರ್ನ ನಾನು ಹೇಳಲೇಬೇಕು.